ಹಿತಾಂಶು ಕಿಚನ್ ವ್ಲಾಗಿಗೆ ಸ್ವಾಗತ. ಇವತ್ತಿನ ಥಂಬ್ನೈಲ್ ನೋಡ್ದಂಗೆ ಕೇವಲ 10 ನಿಮಿಷದಲ್ಲಿ ಮಾಡುವ ಬೆಳ್ಳುಳ್ಳಿ ರೈಸ್ ಅಥವಾ ಗಾರ್ಲಿಕ್ ರೈಸ್ ರೆಸಿಪಿ ನೋಡ್ಕೊಳ್ಳೋಣ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು: ಕರಿಬೇವು, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ, ಅರಿಶಿನ, ಸಾಂಬಾರು ಮಸಾಲ ಹಾಗೂ ಖಾರ ಮತ್ತು ಈರುಳ್ಳಿ ಮತ್ತು ಎಣ್ಣೆ. ಮಾಡುವ ವಿಧಾನ: ಮೊದಲಿಗೆ ಕುಟ್ಟಣಿಗೆಯಲ್ಲಿ ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಖಾರ, ಅರಿಶಿನ, ಮಸಾಲ ಎಲ್ಲವನ್ನು ಹಾಕಿ ಕುಟ್ಟಣಿಗೆಯಲ್ಲಿ ಕುಟ್ಟಬೇಕು. ಮೀಡಿಯಂ ಸೈಜ್ ಅದಕ್ಕೆ ಕುಟ್ಟಿಯನ್ನು ತರಿಯಾಗಿ ಕುಟ್ಟಬೇಕು. ನಂತರ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕುಟ್ಟಣಿಗೆಯಲ್ಲಿ ಕುಟ್ಟಿ ನೋಡಬೇಕು. ಸ್ಪೂನಲ್ಲಿ ನೋಡಬೇಕು. ತರಿಯಾಗಿ ಕುಟ್ಟಿಕೊಂಡು ಒಂದು ಸೈಡ್ಗೆ ಇಡಬೇಕು. ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು 2-3 ಚಮಚ ಎಣ್ಣೆಯನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಚಟಪಟವನ್ನು ಸಿಡಿಯೋಂಗೆ ಹಾಕಬೇಕು. ಆಮೇಲೆ ಕುಟ್ಟಣಿಗೆಯಲ್ಲಿ ಕುಟ್ಟಿದ ಗಾರ್ಲಿಕ್ ಮಿಶ್ರಣವನ್ನು ಅದಕ್ಕೆ ಹಸಿ ವಾಸನೆ ಹೋಗುವವರೆಗೂ ಅದನ್ನು ಫ್ರೈ ಮಾಡಿಕೊಳ್ಳಬೇಕು. ಆಮೇಲೆ ಕರಿಬೇವು, ಈರುಳ್ಳಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಎಲ್ಲವನ್ನು ಮಿಕ್ಸ್ ಮಾಡಿ ನೀಟಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿಕೊಳ್ಳಬೇಕು. ತದನಂತರ ನೀಟಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಬೇಗ ಹೊತ್ತುಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ. ಎಲ್ಲ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಿ ಬೇಕಿದ್ದಲ್ಲಿ ನಿಮಗೆ ಉಪ್ಪು ನೋಡಿ ಹಾಕಿಕೊಂಡು ಮೇಲೆ ಅರಿಶಿನ, ಉಪ್ಪು, ಮಸಾಲೆಯನ್ನು ಹಾಕಿಕೊಳ್ಳಿ ಮೇಲೆ. ಆಮೇಲೆ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳಬೇಕು. ಆಮೇಲೆ ಮಾಡಿರುವ ರೈಸನ್ನು ಕಲಸಿ ಮಿಕ್ಸ್ ಮಾಡಿ ನೀಟಾಗಿ ಅದನ್ನು ಸೇವಿಸಬೇಕು. ಹೇಗಿದೆ ನೋಡಿ, ಗಾರ್ಲಿಕ್ ರೈಸ್ ಅಥವಾ ಬೆಳ್ಳುಳ್ಳಿ ರೈಸ್ ಮಾಡುವ ಸುಲಭ ವಿಧಾನ ಮಾಡಿಕೊಂಡಿದ್ದೀರಾ ಅಲ್ವಾ? ಕೇವಲ 10 ನಿಮಿಷದಲ್ಲಿ ಬೇಕಾದರೆ ಮಕ್ಕಳಿಗೆ ಟಿಫನ್ ಹಾಕಿ ಮನೆಯಲ್ಲಿ ಹಾಕೋದು 10 ನಿಮಿಷದಲ್ಲಿ ಬೇಗ ಮಾಡಿಕೊಳ್ಳುವ ರೈಸ್ ರೆಸಿಪಿಯನ್ನು ನೋಡಿದ್ದೀರಾ. ತುಂಬ ಚೆನ್ನಾಗಿದೆ ಹಾಗೂ ರುಚಿಕರವಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ದ more videos.